ಬೆಳಗಾವಿ ನಗರದಲ್ಲಿ ಸತತವಾಗಿ 4 ದಿನಗಳಿಂದಲೂ ಕೂಡ ಮಳೆ ಆಗ್ತಿದೆ. ಮಳೆ ಅವಾಂತರಕ್ಕೆ ಗುಂಡಿ ಗಂಡಾಂತರ ಈಗ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ ಫ್ರೂಟ್ ಮಾರ್ಕೆಟ್ ರಸ್ತೆಯಲ್ಲಿ ನಾನಿದ್ದೇನೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ. ಸಂಪೂರ್ಣವಾಗಿ ಈ ಒಂದು ರಸ್ತೆ ಹಾಳಾಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ಬಿದ್ದಿವೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆ ಸಂಪೂರ್ಣವಾಗಿ 2-3 ತಿಂಗಳಿಂದಲೂ ಕೂಡ ಹಾಳಾಗಿತ್ತು. ಆದರೆ ಮಳೆ ಬರದ ಕಾರಣಕ್ಕಾಗಿ ಗುಂಡಿಗಳು ಕಾಣ್ತಾ ಇದ್ವು. ಈಗ ಮಳೆ ನೀರು ನಿಂತು ಗುಂಡಿಗಳು ಕಾಣದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಜನ ಪರದಾಡುವಂತದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಫ್ರೂಟ್ ಮಾರ್ಕೆಟ್ ಇದೆ. ಮಾರ್ಕೆಟ್ಗೆ ನಿತ್ಯ ಗೂಡ್ಸ್ ವಾಹನಗಳು ಹಾಗೇನೆ ಸಾರ್ವಜನಿಕರು ಅನೇಕರು ಬರ್ತಾರೆ. ಆದ್ರೆ ಈ ಒಂದು ರಸ್ತೆ ಗುಂಡಿಗಳಿಗೆ ಬಿದ್ದು ಅನೇಕರು ಗಾಯಗೊಂಡ್ರು ಕೂಡ ಈ ಒಂದು ರಸ್ತೆ ಸುಧಾರಣೆ ಆಗಿಲ್ಲ. 2 ವರ್ಷಗಳ ಹಿಂದೆ ಇಲ್ಲಿ ರಸ್ತೆ ಗುಂಡಿಗೆ ಅಂದ್ರೆ ರಸ್ತೆಯನ್ನು ಅಗೆಯುವಂತ ಸಂದರ್ಭದಲ್ಲಿ 2 ಬಿದ್ದು ಕಾರ್ಮಿಕರು ಕೂಡ ಮೃತಪಟ್ಟಿದ್ರು. ಬಳಿಕ ಈ ಒಂದು ರಸ್ತೆ ರಿಪೇರಿಯನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ರಸ್ತೆಯಲ್ಲಿ ಮತ್ತೆ ಗುಂಡಿ ಬಿದ್ರು ಕೂಡ ಡೋಂಟ್ ಕೇರ್ ಹೇಳುವಂತ ಸ್ಥಿತಿ ಇದೆ. ಇಲ್ಲಿ ವಾಹನ ಸವಾರರು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. 3-4 ದಿನಗಳ ಕಾಲ ಸುರಿದ ಮಳೆಗೆ ಈ ರೀತಿ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆ ಮುಂದುವರೆದ್ರೆ ಸಾಕಷ್ಟು ಭಯಾನಕ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಸರ್ವಿಸ್ ರಸ್ತೆಯನ್ನ, ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನ ರಿಪೇರಿ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಮಳೆ ನಿಂತ ಮೇಲೆ ಗುಂಡಿ ಮುಸ್ತೀವಿ ಅಂತಕ್ಕಂಥ ಸಬೂಬನ್ನ ನೀಡ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಭಾಗದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಸತತವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿ ನಗರದ ಅನೇಕ ರಸ್ತೆಗಳಲ್ಲಿ ಈಗ ರಸ್ತೆ ಗುಂಡಿಗಳ ದರ್ಬಾರ್ ಆರಂಭವಾಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಾಹುತ ಸಂಭವಿಸುವ ಮುನ್ನವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೆಳಗಾವಿ ನಗರದಲ್ಲಿ ಸತತವಾಗಿ 4 ದಿನಗಳಿಂದಲೂ ಕೂಡ ಮಳೆ ಆಗ್ತಿದೆ. ಮಳೆ ಅವಾಂತರಕ್ಕೆ ಗುಂಡಿ ಗಂಡಾಂತರ ಈಗ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ ಫ್ರೂಟ್ ಮಾರ್ಕೆಟ್ ರಸ್ತೆಯಲ್ಲಿ ನಾನಿದ್ದೇನೆ. ಇದು ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ. ಸಂಪೂರ್ಣವಾಗಿ ಈ ಒಂದು ರಸ್ತೆ ಹಾಳಾಗಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಸಂಪೂರ್ಣವಾಗಿ ಗುಂಡಿಗಳು ಬಿದ್ದಿವೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಒಂದು ರಸ್ತೆ ಸಂಪೂರ್ಣವಾಗಿ 2-3 ತಿಂಗಳಿಂದಲೂ ಕೂಡ ಹಾಳಾಗಿತ್ತು. ಆದರೆ ಮಳೆ ಬರದ ಕಾರಣಕ್ಕಾಗಿ ಗುಂಡಿಗಳು ಕಾಣ್ತಾ ಇದ್ವು. ಈಗ ಮಳೆ ನೀರು ನಿಂತು ಗುಂಡಿಗಳು ಕಾಣದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಓಡಾಡಕ್ಕೆ ಜನ ಪರದಾಡುವಂತದ್ದು. ಇಲ್ಲಿ ಪಕ್ಕದಲ್ಲೇ ಒಂದು ಫ್ರೂಟ್ ಮಾರ್ಕೆಟ್ ಇದೆ. ಮಾರ್ಕೆಟ್ಗೆ ನಿತ್ಯ ಗೂಡ್ಸ್ ವಾಹನಗಳು ಹಾಗೇನೆ ಸಾರ್ವಜನಿಕರು ಅನೇಕರು ಬರ್ತಾರೆ. ಆದ್ರೆ ಈ ಒಂದು ರಸ್ತೆ ಗುಂಡಿಗಳಿಗೆ ಬಿದ್ದು ಅನೇಕರು ಗಾಯಗೊಂಡ್ರು ಕೂಡ ಈ ಒಂದು ರಸ್ತೆ ಸುಧಾರಣೆ ಆಗಿಲ್ಲ. 2 ವರ್ಷಗಳ ಹಿಂದೆ ಇಲ್ಲಿ ರಸ್ತೆ ಗುಂಡಿಗೆ ಅಂದ್ರೆ ರಸ್ತೆಯನ್ನು ಅಗೆಯುವಂತ ಸಂದರ್ಭದಲ್ಲಿ 2 ಬಿದ್ದು ಕಾರ್ಮಿಕರು ಕೂಡ ಮೃತಪಟ್ಟಿದ್ರು. ಬಳಿಕ ಈ ಒಂದು ರಸ್ತೆ ರಿಪೇರಿಯನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ರಸ್ತೆಯಲ್ಲಿ ಮತ್ತೆ ಗುಂಡಿ ಬಿದ್ರು ಕೂಡ ಡೋಂಟ್ ಕೇರ್ ಹೇಳುವಂತ ಸ್ಥಿತಿ ಇದೆ. ಇಲ್ಲಿ ವಾಹನ ಸವಾರರು ಸಾಕಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. 3-4 ದಿನಗಳ ಕಾಲ ಸುರಿದ ಮಳೆಗೆ ಈ ರೀತಿ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಳೆ ಮುಂದುವರೆದ್ರೆ ಸಾಕಷ್ಟು ಭಯಾನಕ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಸರ್ವಿಸ್ ರಸ್ತೆಯನ್ನ, ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯನ್ನ ರಿಪೇರಿ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಮಳೆ ನಿಂತ ಮೇಲೆ ಗುಂಡಿ ಮುಸ್ತೀವಿ ಅಂತಕ್ಕಂಥ ಸಬೂಬನ್ನ ನೀಡ್ತಕ್ಕಂಥದ್ದು. ಹೀಗಾಗಿ ಸಾರ್ವಜನಿಕರು ಈ ಒಂದು ಭಾಗದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4 ದಿನಗಳಿಂದಲೂ ಕೂಡ ಬೆಳಗಾವಿಯಲ್ಲಿ ಸತತವಾಗಿ ಮಳೆ ಆಗ್ತಿದೆ. ಹೀಗಾಗಿ ಬೆಳಗಾವಿ ನಗರದ ಅನೇಕ ರಸ್ತೆಗಳಲ್ಲಿ ಈಗ ರಸ್ತೆ ಗುಂಡಿಗಳ ದರ್ಬಾರ್ ಆರಂಭವಾಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಾಹುತ ಸಂಭವಿಸುವ ಮುನ್ನವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.